ಅಧ್ಯಾಯ 7. ಮೇಲೆತ್ತುವ ಕುರುಬನು. ಕುರುಬನು ತನ್ನ ಮಂದೆಯನ್ನು ಕಾಯುವ ಕುರುಬನಂತೆ ಅವರನ್ನು ಕೂಡಿಸಿ ಕಾಪಾಡುವನು. ಯೆರೆಮೀಯ 31:10. ನಮ್ಮ ಪ್ರೀತಿಯ ರಕ್ಷಕನನ್ನು ನೋಡಿರಿ, ಆತನು ಒಳ್ಳೆ ಕುರುಬನು. ನಮ್ಮನ್ನು ಹಸುರುಗಾವಲಲ್ಲಿ ಮೇಯಿಸಿ ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಕರೆದೊಯ್ಯುವನು. ಮಂದೆಯನ್ನು ಕಾಯುವ ಕುರುಬನು ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸಿ ಕಾಯುತ್ತಾನೆ. ಮಾತ್ರವಲ್ಲ, ನಮ್ಮನ್ನು ಎತ್ತಿಕೊಳ್ಳುವ ಒಳ್ಳೆ ಕುರುಬನು ಆಗಿದ್ದಾನೆ. ಒಂದು ಕುರಿಯು ತಪ್ಪಿಸಿಕೊಂಡಿತ್ತು ಎಂದುಕೊಳ್ಳಿ. ಮೊದಲು ಆ ಕುರಿಯನ್ನು ನೆನೆಸಿ ದುಃಖ ಪಡುತ್ತಾನೆ. ಆ ಕುರಿಯನ್ನು ನಾನು ಎಷ್ಟು ಕಷ್ಟಪಟ್ಟು ಬೆಳೆಸಿದೆ, ಪ್ರತಿದಿನವೂ ಅದನ್ನು ಪೋಷಿಸಿ ಕಾಪಾಡಿದೆನು. ಈಗ ಅದು ನನ್ನನ್ನು ಬಿಟ್ಟು ದೂರವಾಯಿತಲ್ಲ ಎಂದು ಕೊರಗುತ್ತಾನೆ. ಈ ಕುರಿಯು ಕಾಯಿಲೆ ಬಿದ್ದಾಗಲೆಲ್ಲ ಅದನ್ನು ತೋಳಿನಲ್ಲಿ ಎತ್ತಿಕೊಂಡು ತಿರುಗಿದೆನು. ಮರಿಯಾಗಿದ್ದಾಗ ತೊಡೆಯ ಮೇಲೆಯೇ ಮಲಗಿಸಿಕೊಳ್ಳುತ್ತಿದ್ದೆನು ಎಂದೆಲ್ಲ ಹೇಳಿಕೊಂಡು ದುಃಖಿಸುತ್ತಾನೆ. ಮಾತ್ರವಲ್ಲ, ಕಾಣದೆ ಹೋದ ಕುರಿಯ ಸ್ಥಿತಿ ಹೇಗಿದೆಯೋ ಎಂದು ಚಿಂತಿಸುತ್ತಾನೆ. ತಪ್ಪಿಸಿಕೊಂಡ ಕುರಿಗಳು ಹೆಚ್ಚು ದಿನ ಬದುಕಲಾರವು, ಅವುಗಳಿಗೆ ಜೀವಿಸಲು ಆಗುವುದಿಲ್ಲ, ಏಕೆಂದರೆ ಅವುಗಳಿಗೆ ವಿರೋಧಿಗಳು ಬಹಳ. ಸಿಂಹ, ಹುಲಿ, ಕರಡಿ, ನರಿ, ತೋಳ, ವಿಷದ ಹಾವುಗಳು ಎಂದು ಎಷ್ಟೋ ವಿಧವಾದ ಭಯಂಕರ ಶತ್ರುಗಳು. ಅವುಗಳು ಸಾಧಾರಣ ಶತ್ರುಗಳಲ್ಲ, ಕಚ್ಚಿ ರಕ್ತ ಹೀರುವ ಶತ್ರುಗಳು. ಮಾತ್ರವಲ್ಲ, ಉಪಾಯದಿಂದ ಕೊಲ್ಲುವ ಗುಳ್ಳೆನರಿಗಳು. ಇವುಗಳು ಕುರಿಗಳಂತೆಯೇ ಮಂದೆಯೊಳಗೆ ಸೇರಿಕೊಂಡು ಕಾಲುಗಳ ಕೆಳಗೆ ನುಸುಳಿಕೊಂಡು ಹೋಗಿ ಅವುಗಳ ಕುತ್ತಿಗೆಗೆ ಬಾಯಿ ಹಾಕಿ ಶಬ್ದವಿಲ್ಲದ ಹಾಗೆ ಹೊರಗೆ ಎಳೆದುಕೊಂಡು ಹೋಗಿಬಿಡುತ್ತವೆ. ಕುರಿಗಳಿಗೆ ಶತ್ರುಗಳು ಅಧಿಕ, ಅವು ಅತಿ ಶೀಘ್ರವಾಗಿ ಹೆಚ್ಚುತ್ತವೆ. ಕುರಿಗಳು ಒಂದು ಮರಿಯನ್ನು ಹಾಕುವುದರೊಳಗೆ ತೋಳಗಳು 7 ಮರಿಗಳನ್ನು ಹಾಕುತ್ತವೆ. ಹುಲಿ ಸಿಂಹಗಳು ಒಂದು ಬಾರಿಗೆ 4-5 ಮರಿಗಳನ್ನು ಹಾಕುತ್ತವೆ. ಕುರಿಗಳು ಒಂದೊಂದಾಗಿ ಮರಿಗಳನ್ನು ಹಾಕುವಷ್ಟರೊಳಗೆ ಶತ್ರುಗಳು 7ರಷ್ಟು ಹೆಚ್ಚಾಗಿರುತ್ತವೆ. ಕುರಿಗಳು ಭೂಮಿಯಲ್ಲಿ ಇನ್ನೂ ಉಳಿದಿರಲು ಕಾರಣ ಅದು ಕರ್ತನು ಜೀವಿಸಿದ್ದಾನೆನ್ನುವುದೇ. ಕರ್ತನ ಕೃಪೆಯು ಇಲ್ಲದಿದ್ದರೆ ಕುರಿಗಳ ವಂಶವು ಇಷ್ಟರೊಳಗೆ ನಾಶವಾಗಿ ಬಿಡುತ್ತಿತ್ತು. ಒಂದು ಕುರಿಯು ಕಾಣದೆ ಹೋದರೆ ಆ ಕುರುಬನು ಎಷ್ಟು ಅಂಗಲಾಚುತ್ತಾನೆ. ಅಯ್ಯೋ, ನನ್ನ ಪ್ರೀತಿಯ ಕುರಿಮರಿಯನ್ನು ಸಿಂಹವು ತಿಂದುಬಿಟ್ಟಿತೋ, ಹುಲಿ ಹಿಡಿಯಿತೋ, ದಾರಿ ತಪ್ಪಿಸಿಕೊಂಡು ಅಲೆದಾಡುತ್ತಿರುವುದೋ ಏನೋ ಎಂದೆಲ್ಲ ಆತನು ಚಿಂತಿಸಿ ಚಿಂತಿಸಿ ಕೊರಗುತ್ತಾನೆ. ಕುರಿಗಳ ಇನ್ನೊಂದು ಸ್ವಭಾವವೆಂದರೆ ದಾರಿ ತಪ್ಪಿಸಿಕೊಳ್ಳುವುದು. ಕುರಿಗಳಿಗೆ ತನ್ನ ದಾರಿಯನ್ನ ಕಂಡುಕೊಳ್ಳಲು ಆಗುವುದಿಲ್ಲ. ಆ ತಿಳುವಳಿಕೆಯು ಅವುಗಳಿಗಿರುವುದಿಲ್ಲ. ತನ್ನ ಭವಿಷ್ಯತ್ತಿನ ನಿಶ್ಚಯವು ಅವುಗಳಿಗಿಲ್ಲ. ಆದುದರಿಂದ ಯೆಶಾಯ ಪ್ರವಾದಿಯು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ಎಂದು ಹೇಳುತ್ತಾನೆ. ಯೆಶಾಯ 53:6. ನಮಗೆ ನಮ್ಮ ಮುಂದಿನ ಭವಿಷ್ಯತ್ ಕಾಲ ಹೇಗಿದೆ ಎಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಮಗೆ ಸುಖಕರವಾಗಿ ತೋರುವ ಮಾರ್ಗಗಳು ಮರಣ ಮಾರ್ಗವೇ. ಆದರೆ ನಮ್ಮ ಒಳ್ಳೆ ಕುರುಬನಾದರೂ ನಮ್ಮನ್ನು ನಿತ್ಯ ಜೀವದ ದಾರಿಯಲ್ಲಿ ನಡೆಸುತ್ತಾನೆ. ಆತನೇ ಮಾರ್ಗವು, ಸತ್ಯವೂ ಜೀವವೂ ಆಗಿದ್ದಾನಲ್ಲ. ಆತನ ಮಾರ್ಗಗಳಲ್ಲಿ ನಮ್ಮನ್ನು ನಡೆಸುವುದೇ ಸತ್ಯವೇದ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕೂ ಆಗಿದೆ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಕೀರ್ತನೆ 119:105. ಒಂದು ಕುರಿಯು ಕಾಣದೆ ಹೋದಾಗ ಆ ಕುರುಬನ ಹೃದಯವು ಎಷ್ಟು ಪರಿತಪ್ಪಿಸುತ್ತದೆ. ಕಳೆದುಕೊಂಡದ್ದನ್ನು ಹುಡುಕಿ ರಕ್ಷಿಸಲು ಆ ಕುರುಬನು ಅಲೆದಾಡುತ್ತಾನೆ. ಯೇಸು ಹೇಳಿದ್ದು, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗಾಗಿ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಯೋಹಾನ 10:11. ತಪ್ಪಿಸಿಕೊಂಡ ಕುರಿಯನ್ನು ಹುಡುಕಿ ಕಂಡುಹಿಡಿಯುವಾಗ ಅದು ಕುರುಬನಿಗೆ ಬಹಳ ಕಷ್ಟಕರವಾಗಿರುತ್ತದೆ. ಏಕೆಂದರೆ ಆ ಕುರುಬನು ತನ್ನ ಕುರಿಗಳಿಗಾಗಿ ಯಾವ ತ್ಯಾಗವನ್ನು ಮಾಡಲು ಸಿದ್ಧನಾಗಿರುತ್ತಾನೆ. ಆತನು ತನ್ನ ಜೀವಕ್ಕಿಂತಲೂ ಅಧಿಕವಾಗಿ ತನ್ನ ಕುರಿಗಳನ್ನು ಪ್ರೀತಿಸುತ್ತಾನೆ. ಕುರಿಯನ್ನು ಬಿಡುಗಡೆ ಮಾಡಲೇಬೇಕೆಂಬ ಹಠ ಆತನಿಗಿರುತ್ತದೆ. ದಾವೀದನು ತನ್ನ ಆ ಅನುಭವವನ್ನು ಹೇಳುವುದನ್ನು ಓದಿ ನೋಡಿರಿ.
ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿದ್ದ ಕುರಿಮರಿಗಳನ್ನ ಹಿಡಿದುಕೊಂಡು ಹೋಗಲು ನಾನು ಅದನ್ನು ಕೂಡಲೇ ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನೋ. 1 ಸಾಮುವೇಲ 17:34-35. ಸಿಂಹದೊಂದಿಗೆ ಹೋರಾಡುವುದು ಸುಲಭವಲ್ಲ. ಕರಡಿಯನ್ನ ಎದುರಿಸಿ ನಿಲ್ಲುವುದು ಸಾಧಾರಣ ವಿಷಯವಲ್ಲ. ಅದರ ಸಲುವಾಗಿ ದಾವೀದನ ಮೈಯಲ್ಲಿ ಅನೇಕ ಗಾಯಗಳಾಗಿದ್ದಿರಬಹುದು. ಆದರೂ ತನ್ನ ಮಂದೆಯನ್ನ ಕಾಪಾಡುವುದಕ್ಕಾಗಿ ತನ್ನ ಜೀವವನ್ನೇ ಪಣವಾಗಿಟ್ಟು ತನ್ನ ರಕ್ತವನ್ನ ಸುರಿಸುವುದಕ್ಕೂ ಆ ಕುರುಬನು ಸಿದ್ಧ. ಕುಣಿಯಿಂದ ಮೇಲೆತ್ತುವ ಕುರುಬನು. ಕಾಣದೆ ಹೋದ ಕುರಿಯನ್ನು ಹುಡುಕಿ ಅರಣ್ಯದಲ್ಲಿ ನಡೆದು ಬರುವ ಕುರುಬನು ಕುರಿಯು ಕುಣಿಯಲ್ಲಿ ಬಿದ್ದಿರುವುದನ್ನು ಕಂಡಾಗ ಅಲ್ಲಿ ಕತ್ತಲೆಯು ಆವರಿಸಿತ್ತು. ಆಗ ಕುರುಬನು ಒಂದು ದೀಪವನ್ನು ಹಚ್ಚಿ ಹುಡುಕುವಾಗ ಆಳವಾದ ಹಳ್ಳದಲ್ಲಿ ಪೊದರಿನೊಳಗೆ ಮುಳ್ಳುಗಳ ನಡುವೆ ಕುರಿಯು ಬಿದ್ದಿರುವುದನ್ನು ಕಂಡನು. ಮೇಲಿನಿಂದ ನೋಡಿದ ಆತನು ಏನು ನೆನೆಸಿದ್ದಿರಬಹುದು, ಬುದ್ಧಿಯಿಲ್ಲದ ಕುರಿಯೇ, ಏಕೆ ಮುಳ್ಳುಗಳ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದೀಯೇ? ನೀನು ಹೇಗೆ ಬಿದ್ದೀಯೋ ಹಾಗೆಯೇ ಹೊರಗೆ ಎದ್ದು ಬಾ ಎಂದು ಹೇಳುತ್ತಾನಾ? ಇಲ್ಲವೇ ಕಾಲನ್ನು ಆ ಕಡೆಗೆ ಹಾಕಿ ತಲೆಯನ್ನು ಈ ಕಡೆಗೆ ತಿರುಗಿಸಿ ಹೊರಗೆ ಬಾ ಎಂದು ಆಲೋಚನೆ ಕೊಡುವನೇ? ಇಲ್ಲ. ಆತನು ಕರುಣೆಯಿಂದ ಆ ಗುಂಡಿಯೊಳಗೆ ಇಳಿಯುತ್ತಾನೆ. ಮರಗಳನ್ನು ಕಲ್ಲು ಬಂಡೆಗಳನ್ನು ಹಿಡಿದು ಜೋತಾಡಿ ಕುರಿಯು ಬಿದ್ದಿರುವ ಆಳವಾದ ಹಳ್ಳದೊಳಗೆ ಇಳಿಯುತ್ತಾನೆ. ನಮ್ಮ ಒಳ್ಳೆ ಕುರುಬನು ಪರಲೋಕದಿಂದ ಇಳಿದು ಬರಲಿಲ್ಲವೇ? ನಮಗಾಗಿ ದಾಸನ ರೂಪವನ್ನು ಧರಿಸಿ ಬಂದು ನಮ್ಮನ್ನು ಎತ್ತಿಕೊಳ್ಳಲಿಲ್ಲವೇ? ಯಾವ ಸ್ಥಳದಲ್ಲಿ ಕುರಿ ಬಿದ್ದಿದೆಯೋ ಅದೇ ಸ್ಥಳದಲ್ಲಿ ಕುರುಬನು ಇಳಿದು ಬಂದನು. ಏದೇನ್ ತೋಟದಲ್ಲಿ ಮನುಷ್ಯನು ಬಿದ್ದನು. ಗೆತ್ಸೆಮನೆ ತೋಟದಲ್ಲಿ ಆ ಮನುಷ್ಯನನ್ನ ಹುಡುಕಿ ಭೂಮಿಗೆ ಇಳಿದು ಬಂದನು. ಗೆತ್ಸೆಮನೆ ತೋಟದಲ್ಲಿ ಅಡ್ಡ ಬಿದ್ದು ಮೊಣಕಾಲೂರಿ ಪ್ರಾರ್ಥಿಸಿದನು. ಒಂದು ಮರದ ಮೂಲಕವಾಗಿ ಪಾಪವು ಪ್ರವೇಶವಾಯಿತು. ಒಳ್ಳೆದರ ಕೆಟ್ಟದರ ಅರಿವನ್ನ ಹುಟ್ಟಿಸುವ ಜೀವವೃಕ್ಷದ ಫಲವನ್ನ ತಿಂದುದರಿಂದ ಮಾನವ ಕುಲಕ್ಕೆ ಪಾಪ, ಶಾಪ, ಮರಣ ಎಲ್ಲವೂ ಬಂದಿತು. ಕಳೆದುಕೊಂಡ ಮಾನವ ಕುಲವನ್ನ ಬಿಡುಗಡೆ ಮಾಡಲು ಭೂಮಿಗೆ ಬಂದ ಯೇಸು ಕ್ರಿಸ್ತನು ಗೊಲ್ಗೊತ್ತ ಗುಡ್ಡದಲ್ಲಿ ಕಲ್ವಾರಿ ಮರದಲ್ಲಿ ತನ್ನ ಆತ್ಮ, ಪ್ರಾಣ, ಶರೀರವನ್ನು ಬಲಿಯಾಗಿ ಅರ್ಪಿಸಲು ಚಿತ್ತವುಳ್ಳವನಾದನು. ಒಳ್ಳೆ ಕುರುಬನ ಲಕ್ಷಣವೇನು? ಆತನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಆದುದರಿಂದಲೇ ಆತನನ್ನು ಒಳ್ಳೆ ಕುರುಬನೆಂದು ನಿರ್ಣಯಿಸುತ್ತೇವೆ. ಸಾಧಾರಣ ಕುರುಬನಾದರೂ ಕುರಿಗಳಿಗೆ ಆಹಾರ ಕೊಡಬಹುದು, ನೀರನ್ನು ಕುಡಿಸಬಹುದು, ಸ್ನಾನ ಮಾಡಿಸಬಹುದು. ಆದರೆ ಒಳ್ಳೆ ಕುರುಬನು ತನ್ನ ಜೀವವನ್ನೇ ಕೊಡುತ್ತಾನೆ. ಯಾವ ಕುರುಬನು ಕಳೆದು ಹೋದ ಕುರಿಯನ್ನು ಹುಡುಕಿಕೊಂಡು ಬಂದು ತನ್ನ ಜೀವವನ್ನೇ ಕೊಡಲು ಮುಂದೆ ಬರುತ್ತಾನೋ ಆತನೇ ಒಳ್ಳೆ ಕುರುಬನು, ಶ್ರೇಷ್ಠ ಕುರುಬನು, ತ್ಯಾಗವುಳ್ಳ ಕುರುಬನು. ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ಯೇಸು ಕ್ರಿಸ್ತನು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಎಂಥದೆಂದು ತೋರಿಸಿದ್ದಾನೆ. ನಾವು ಒಳ್ಳೆ ಕುರಿಗಳಾಗಿರುವುದರಿಂದ ಆತನು ನಮಗಾಗಿ ತನ್ನ ಜೀವವನ್ನೇ ಕೊಟ್ಟನು ಎಂದು ನೆನೆಸಬಾರದು. ನಾವು ಪಾಪಿಗಳಾಗಿದ್ದಾಗಲೂ ಅಕ್ರಮಗಾರರಾಗಿದ್ದಾಗಲೂ ಆ ಕುರುಬನು ನಮ್ಮನ್ನ ಹುಡುಕಿಕೊಂಡು ಬಂದನು, ಪ್ರೀತಿಸಿದನು, ನಮಗಾಗಿ ತನ್ನ ಕೊನೆ ಹನಿ ರಕ್ತವನ್ನು ಸುರಿಸಿದನು. ತನ್ನ ಸ್ವಂತ ರಕ್ತದಿಂದ ನಮ್ಮನ್ನು ರಕ್ಷಿಸಿದ ಆ ಕುರುಬನು ಕೊನೆಯವರೆಗೆ ನಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ. ನಿಮಗಾಗಿ ಜೀವವನ್ನೇ ಅರ್ಪಿಸಿದ ಆ ಕುರುಬನ ಪ್ರೀತಿಯನ್ನು ಪ್ರತಿದಿನವೂ ಧ್ಯಾನಿಸಿರಿ. ಆತನ ಕಲ್ವಾರಿಯ ಪ್ರೀತಿಯನ್ನು ಪ್ರತಿದಿನವೂ ನೆನೆಸಿರಿ. ನನ್ನ ಒಳ್ಳೆ ಕುರುಬನೇ, ನನಗಾಗಿ ನಿನ್ನ ಜೀವವನ್ನೇ ಕೊಟ್ಟಿಯಲ್ಲ ಎಂದು ಹೇಳಿ ಕೃತಜ್ಞತೆಯಿಂದ ಸ್ತುತಿಸಿರಿ, ಕೊಂಡಾಡಿರಿ, ಘನಪಡಿಸಿರಿ. ನಿಮಗಾಗಿ ತನ್ನ ಜೀವವನ್ನೇ ಕೊಟ್ಟ ಆ ಕುರುಬನು ನಿಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿದನು, ನಿಮ್ಮ ಮೇಲಿದ್ದ ಪಾಪಗಳನ್ನೆಲ್ಲ ಮುರಿದನು, ನಿಮ್ಮ ವ್ಯಾಧಿಗಳನ್ನೆಲ್ಲ ಗುಣಪಡಿಸಿದನು, ಸರ್ಪದ ತಲೆಯನ್ನು ಜಜ್ಜಿ ನಿಮಗೆ ಜಯವನ್ನು ಕೊಟ್ಟನು. ಮುಳ್ಳುಗಳಿಂದ ತುಂಬಿದ ಪೊದರಿನ ಮಧ್ಯೆ ಕಳೆದು ಹೋದ ಕುರಿಯನ್ನು ನೋಡಿರಿ. ಅದೇ ಸಮಯದಲ್ಲಿ ಅದನ್ನು ಮೇಲೆತ್ತಿದ ಕುರುಬನನ್ನು ನೋಡಿರಿ. ಕಳೆದು ಹೋದ ಆ ಕುರಿಯು ಹಳ್ಳದಲ್ಲಿ ಬಿದ್ದು ಬಿಟ್ಟಿತು.
ಆ ಕುಣಿಯಲ್ಲಿ ಮುಳ್ಳಿನ ಪೊದರಿನಲ್ಲಿ ಸಿಕ್ಕಿಕೊಂಡಿತು. ಆ ಕುರಿಯು ತನ್ನನ್ನು ಬಿಡಿಸಿಕೊಂಡು ಹೊರಬರಲಾರದ ಸ್ಥಿತಿಯಲ್ಲಿತ್ತು. ಇದು ಇದರ ಸ್ವಭಾವ. ಅಬ್ರಹಾಮನು ಇಸಾಕನನ್ನು ಬಲಿಕೊಡಲು ಹೋದಾಗ ಒಂದು ಕುರಿಯು ಮುಳ್ಳು ಪೊದರಿನಲ್ಲಿ ಸಿಕ್ಕಿಕೊಂಡಿರುವುದು ಕಂಡನು. ಅದರ ಕೊಂಬುಗಳು ಮುಳ್ಳುಗಳ ನಡುವೆ ಸಿಕ್ಕಿಕೊಂಡಿತ್ತು, ಹೊರಗೆ ಬರಲಾರದ ಸ್ಥಿತಿಯಲ್ಲಿ ಸಿಕ್ಕಿಕೊಂಡಿತ್ತು. ಆ ಕುರುಬನನ್ನು ನೋಡಿರಿ, ಮುಳ್ಳುಗಳು ನನಗೆ ಚುಚ್ಚುತ್ತವಲ್ಲ, ಚರ್ಮವನ್ನ ಕಿತ್ತು ಹಾಕುವುದಲ್ಲ ಎಂದು ಸ್ವಲ್ಪವೂ ಚಿಂತೆ ಮಾಡಲಿಲ್ಲ. ಯೇಸುವಿನ ಶರೀರವೆಲ್ಲ ಗಾಯಗಳು, ಮುಳ್ಳುಗಳಿಂದಾದ ಗಾಯಗಳು. ಆತನ ತಲೆಯೆಲ್ಲ ಮುಳ್ಳುಗಳಿಂದ ಚುಚ್ಚಲ್ಪಟ್ಟಿತ್ತು. ಎಷ್ಟು ಸಹಿಸಲಾರದ ವೇದನೆಗಳು. ಆದರೂ ಕಳೆದು ಹೋದ ಕುರಿಯನ್ನು ಹುಡುಕಿಕೊಂಡುಕೊಳ್ಳಲು ಆ ಮುಳ್ಳಿನ ಕಿರೀಟವನ್ನು ಸಂತೋಷದಿಂದ ಧರಿಸಿಕೊಂಡನು. ಮುಳ್ಳುಗಳು ನನ್ನನ್ನು ಚುಚ್ಚುತ್ತದಲ್ಲ ಎಂದು ಆತನು ಚಿಂತೆ ಮಾಡಲೇ ಇಲ್ಲ. ಕುಣಿಯಿಂದ ಕುರಿಯನ್ನು ಮೇಲೆತ್ತಬೇಕಲ್ಲ ಎಂಬುದೊಂದೇ ಆತನ ಚಿಂತೆಯಾಗಿತ್ತು. ಒಳ್ಳೆ ಕುರುಬನನ್ನು ಕುರಿತು ಯೋಚಿಸುವಾಗೆಲ್ಲ ನಿಮ್ಮ ಆಂತರ್ಯವು ಗೋಲ್ಗೊತ್ತ ಗುಡ್ಡದ ಕಡೆಗಿರಲಿ. ಆ ಕಲ್ವಾರಿ ಗುಡ್ಡದಲ್ಲಿ ಮುಳ್ಳಿನ ಕಿರೀಟವನ್ನ ಧರಿಸಿದವನಾಗಿ, ಕೈಕಾಲುಗಳಲ್ಲಿ ಮೊಳೆಗಳನ್ನು ಹೊಡೆಸಿಕೊಂಡು ಚಾಟಿಯಿಂದ ಹೊಡೆಸಿಕೊಂಡವನಾಗಿ ಆತನು ನೇತಾಡಿದನಲ್ಲ. ಪಾತಾಳದ ಶಕ್ತಿಯಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ, ಸೈತಾನನ ಕೈಗಳಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ ಇಳಿದು ಬಂದ ಆ ಕುರುಬನನ್ನು ನೋಡಿರಿ. ಮರಣದ ಭಯದಿಂದ ನಮ್ಮನ್ನ ಬಿಡಿಸುವುದಕ್ಕಾಗಿ, ನಮಗಾಗಿ ಮರಣವನ್ನು ರುಚಿ ನೋಡಿದ ಆ ಒಳ್ಳೆ ಕುರುಬನನ್ನು ನೋಡಿರಿ. ಸತ್ಯವೇದವು ಹೇಳುತ್ತದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದುಕೊಂಡೆವು. ಯೆಶಾಯ 53:4. ಯೇಸುವಿನ ಮೈ ಮೇಲೆಲ್ಲ ಮುಳ್ಳಿನ ಗಾಯಗಳು, ತಲೆಯಲ್ಲಿ ಮುಳ್ಳಿನ ಕಿರೀಟ, ಕೈಕಾಲುಗಳಲ್ಲಿ ಕಬ್ಬಿಣದ ಮೊಳೆಗಳಿಂದಾದ ಗಾಯಗಳು. ಕಾರಣ ಆತನು ಕಳೆದು ಹೋದ ಕುರಿಯನ್ನು ಹುಡುಕಬೇಕೆಂದಿದ್ದೆ. ದೇವ ಮಗುವೆ, ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನೇ ಸುರಿಸಿದ ಯೇಸುವನ್ನೇ ದೃಷ್ಟಿಸಿ ನೋಡು. ಯೇಸು ಕ್ರಿಸ್ತನು ನಿನ್ನ ಮೇಲೆ ತೋರಿಸಿದ ಪ್ರೀತಿಯನ್ನು ಧ್ಯಾನಿಸಿ ನೋಡು. ಅಂಥವನು ನಿನ್ನ ಕೈ ಬಿಡುವನೆ, ನಿನ್ನ ಅಗತ್ಯತೆಗಳನ್ನು ಸಂಧಿಸದೆ ಇರುವನೆ. ಯೇಸುವೆ, ನೀನೇ ನನ್ನ ಕುರುಬನೆಂದು ಆತನನ್ನು ಅಪ್ಪಿಕೊಳ್ಳುವೆಯಾ? ಕಳೆದು ಹೋದ ಕುರಿಯು ಸಿಕ್ಕಿದ ತಕ್ಷಣ ಕುರುಬನು ಅದನ್ನು ತನ್ನ ಹೆಗಲಿನ ಮೇಲೆ ಹೊತ್ತುಕೊಳ್ಳುವನು, ಮೇಲೆ ಹೊತ್ತು ತರುವನು. ಕಳೆದು ಹೋದ ಕುರಿ ಸಿಕ್ಕಿದಾಗ ಆತನಿಗೆಷ್ಟು ಸಂತೋಷ. ಸತ್ಯವೇದವು ಹೇಳುತ್ತದೆ, ಸಿಕ್ಕಿದ ಮೇಲೆ ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ಮನೆಗೆ ಬಂದು ಸ್ನೇಹಿತರನ್ನು, ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಅನ್ನುವನು. ಲೂಕ 15:5-6 ವಾಕ್ಯ. ಕುರುಬನ ಹೆಗಲಿನ ಮೇಲೆ ಇದ್ದ ಆ ಕುರಿಯನ್ನು ನೋಡಿರಿ. ಆ ಕುರಿಯು ಕುರುಬನನ್ನ ನೋಡುತ್ತದೆ. ಕುರುಬನು ತನಗಾಗಿ ಮಾಡಿದ ಎಲ್ಲ ತ್ಯಾಗಗಳನ್ನ ನೆನೆಸಿಕೊಳ್ಳುತ್ತದೆ. ಈ ಕುರಿಯ ಹೃದಯದಲ್ಲಿ ಅಪಾರ ಪ್ರೀತಿ, ಕುರುಬನ ಮೇಲೆ ಅಪರಿಮಿತವಾದ ಪ್ರೀತಿ. ಮಾತ್ರವಲ್ಲ, ಆ ಕುರಿಯಲ್ಲಿ ಒಂದು ನಂಬಿಕೆ ಹುಟ್ಟಿತ್ತು. ಎಂಥ ನಂಬಿಕೆ ಗೊತ್ತೇ? ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು, ಕೃಪೆಯು ನನ್ನನ್ನು ಹಿಂಬಾಲಿಸುವವು. ನನ್ನ ಜೀವಮಾನದಲ್ಲೆಲ್ಲ ಕರ್ತನ ಮಂದಿರದಲ್ಲಿ ವಾಸಿಸುವೆನು. ಕೀರ್ತನೆ 23:6. ಒಳ್ಳೆ ಕುರುಬನ ಬಳಿಗೆ ಬರುವಾಗ ನಿತ್ಯತ್ವವನ್ನ ಕುರಿತ ಒಂದು ನಂಬಿಕೆ ನಮ್ಮಲ್ಲಿ ಉಂಟಾಗುವುದು. ದೇವ ಮಗುವೆ, ಶುಭವು, ಕೃಪೆಯು ಯಾವಾಗಲೂ ನಿನ್ನನ್ನು ಹಿಂಬಾಲಿಸುವುದು. ಪ್ರಧಾನ ಕುರುಬನಾದ ಯೇಸು ಕ್ರಿಸ್ತನ ಬಳಿಯಲ್ಲಿ ನಿತ್ಯ ವಾಸಸ್ಥಳಗಳಲ್ಲಿ ನಿನಗೆ ನಿಶ್ಚಯವಾಗಿಯೂ ಪಾಲು ಉಂಟು. ಆ ಒಳ್ಳೆ ಕುರುಬನು ಇರುವ ಸ್ಥಳದಲ್ಲಿ ನಾವು ಎಂದೆಂದಿಗೂ ಆತನೊಂದಿಗೆ ವಾಸ ಮಾಡುವೆವು. ಆಮೇನ್. ಹಲ್ಲೆಲೂಯಾ.